ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಇವತ್ತಿನಿಂದ ನೀವು ಕಂಟಿನ್ಯೂಸ್ ಆಗಿ KCET ಹಾಗೆ ನೆಟ್ ಎಕ್ಸಾಮ್ ಪ್ರಿಪರೇಷನ್ ವೀಡಿಯೋಸ್ನ ನೋಡ್ತಾನೆ ಇರ್ತೀರ. ಪೇಪರ್ 1 ಕಂಪ್ಲೀಟಾಗಿ ಕವರ್ ಮಾಡ್ಕೊಡ್ತೀನಿ. ಹಾಗೆ ಪೇಪರ್ 2 ಬಂದು ನಾನು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬಗ್ಗೆ ಮಾತ್ರ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರ ಪೇಪರ್ 1 ಪ್ರಿಪ್ರೇಷನ್ನ ಮಾಡ್ತಾ ಇದ್ದರೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂತ ನನ್ನ ಒಂದು ಹಾನೆಸ್ಟಾಗಿ ನಾನು ಯಾವ ರೀತಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡೆ ಅನ್ನೋ ವಿಡಿಯೋನ ನಾನು ಈಗ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೊಂದಷ್ಟು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋದಲ್ಲಿ ನಾನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಫುಲ್ ಕವರ್ ಮಾಡೋದಿಲ್ಲ, ಪಾರ್ಟ್ 1 ಪಾರ್ಟ್ 2 ಈ ರೀತಿಯಾಗಿ ಕವರ್ ಮಾಡ್ತೀನಿ. ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆದರೂ ಸಹ ಇಂಟ್ರೆಸ್ಟ್ ಇರೋದೆಲ್ಲ ಕೇಳೋದಕ್ಕೆ. ಈ ವಿಡಿಯೋದಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಏನು, ಮತ್ತು ಅದರ ಲೆವೆಲ್ಸ್ ಆಫ್ ಟೀಚಿಂಗ್ ಏನು, ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕಲಿತೀರ. ನೋಡೋಣ ಬನ್ನಿ. ಇಲ್ಲೇನು ನೋಡ್ತಿದ್ದೀರಲ್ವ, ಇದು ನನ್ನ ಓನ್ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರುತ್ತೆ. ನಾನು ಇದರಿಂದನೇ ನಾನು ಕ್ಲಾಸಸ್ನ ಮಾಡ್ತೀನಿ. ಇಲ್ಲೇನು ನೋಡ್ತಿದ್ರಲ್ವ, ಫಸ್ಟ್ ಯೂನಿಟ್ ಬಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಗಿರುತ್ತೆ. ಸೊ ಈ ಒಂದು ಯೂನಿಟಲ್ಲಿ ನೀವೇನು ಕಲಿತೀರಾ ಅಂತಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಏನು, ಯಾಕೆ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ನ ಯಾಕೆ UGC ನೆಟ್ ಮತ್ತು KCETಲ್ಲಿ ಇಟ್ಟಿದ್ದಾರೆ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟು ಏನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಫಸ್ಟು ತಿಳ್ಕೊಳ್ಳೋಣ ಬನ್ನಿ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೀನ್ಸ್ ದ ಎಬಿಲಿಟಿ ಟು ಟೀಚ್. ಅಂದರೆ ಒಂದು ಎಬಿಲಿಟಿ ಅಂದರೆ ಸಾಮರ್ಥ್ಯ ಅಂತ. ಟೀಚರ್ಗೆ ಟೀಚಿಂಗಲ್ಲಿರುವಂಥ ಎಬಿಲಿಟಿ ಅಥವಾ ಸಾಮರ್ಥ್ಯ ಅಂತ ಕರೀತಾರೆ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಈಸ್ ನಥಿಂಗ್ ಬಟ್ ಎಬಿಲಿಟಿ ಟು ಟೀಚ್. ಆ ಡೆಫಿನೇಷನ್ನ ನೋಡೋದಾದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಈಸ್ ಎ ಸೆಟ್ ಆಫ್ ನ್ಯಾಚುರಲ್ ಎಬಿಲಿಟೀಸ್, attitudes and potential to excel in the teaching profession, including patience, communication skills, adaptability and commitment to learner growth. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದ್ರೇನು, ನ್ಯಾಚುರಲ್ ಎಬಿಲಿಟಿ, ಸಹಜವಾಗಿ ಒಂದು ಟೀಚಿಂಗ್ ಎಬಿಲಿಟಿ ಇರೋದು, ಹಾಗೆ ಆ್ಯಟಿಟ್ಯೂಡ್ ಮತ್ತು ಪೊಟೆನ್ಷಿಯಲ್ ಟು ಎಕ್ಸೆಲ್ ಇನ್ ದ ಟೀಚಿಂಗ್ ಪ್ರೊಫೆಷನ್. ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ನೀವು ಟೀಚ್ ಮಾಡ್ಬೋದು. ನೀವು ಅದರಲ್ಲಿ ಎಕ್ಸೆಲ್ ಯಾವ ರೀತಿಯಾಗಿ ಟೀಚ್ ಮಾಡ್ತೀರಾ, ಯಾವ ಒಂದು ರೇಂಜ್ವರೆಗೂ ಹೋಗಿ ನೀವು ಟೀಚ್ ಮಾಡಬಹುದು ಒಂದು ಟೀಚಿಂಗ್ ಪ್ರೊಫೆಷನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಟೀಚಿಂಗ್ ಬರೀ ಟೀಚ್ ಮಾಡೋದಷ್ಟೇ ಅಲ್ಲದೆ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಕಮ್ಯುನಿಕೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಸ್ಕಿಲ್ಸ್ ಮತ್ತು ಅಡ್ಯಾಪ್ಟಬಿಲಿಟಿ. ಯಾವುದಾದ್ರೂ ಒಂದು ಯಾವುದೋ ಒಂದು ಸಿಚುವೇಶನ್ ಬಂದಾಗ ಯಾವ ರೀತಿಯಾಗಿ ನೀವು ಅದನ್ನು ಅಡ್ಯಾಪ್ಟ್ ಆಗ್ತೀರಾ ಆ ಸಿಚುವೇಶನ್ಗೆ. ಹಾಗೆ ಕಮಿಟ್ಮೆಂಟ್ ಟು ಲರ್ನರ್ ಗ್ರೋತ್. ಏನಂದರೆ ಲರ್ನರ್ ಅಂದರೆ ಬಂದು ನೀವು ಸ್ಟೂಡೆಂಟ್ ಆಗಿರ್ತಾರೆ. ಸೊ ಅವರ ಒಂದು ಗ್ರೋತ್ಗೆ ನೀವು ಯಾವ ರೀತಿಯಾಗಿ ಕಮಿಟ್ ಆಗಿರ್ತೀರಾ ಅಂತ. ಸೊ ಇದು ಬಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ಡೆಫಿನೇಷನ್ ಆಗಿರುತ್ತೆ. ಇದು ಮೀನಿಂಗ್ನ ತಿಳ್ಕೊಬೇಕು. ಮತ್ತು ಯಾಕೆ ನೀವು ಇದನ್ನು ತಿಳ್ಕೊಬೇಕು ಅಂತಂದರೆ ಈ ಒಂದು ಯೂನಿಟ್ನ ಈ ಎಕ್ಸಾಮಲ್ಲಿ ಅಂದರೆ ಯಾವ ರೀತಿಯಾಗಿ ಟೀಚರ್ ಇರಬೇಕು, ಏನೆಲ್ಲ ಎಸೆನ್ಷಿಯಲ್ ಸ್ಕಿಲ್ಸ್ ಇರಬೇಕು, ಎಬಿಲಿಟಿ ಯಾವ ರೀತಿ, ನಾಲೆಜ್ ಎಷ್ಟಿರಬೇಕು, ಇದೆಲ್ಲ ಒಂದಷ್ಟು ವಿಷಯಗಳನ್ನು ನೀವು ಈ ಒಂದು ಯೂನಿಟಲ್ಲಿ ಕಲಿತೀರ. ಅದಕ್ಕೋಸ್ಕರನೇ ಇಟ್ಟಿರೋದು ಈ ಒಂದು ಟೀಚಿಂಗ್ ಆ್ಯಪ್ಟಿಟ್ಯೂಡು. ಸೊ ಇಲ್ಲೊಂದಷ್ಟು ಡೆಫಿನೇಷನ್ಸ್ ಇದ್ದಾವೆ. ಇದಲ್ಲದೆ ಇನ್ನೂ ಡೆಫಿನೇಷನ್ಸ್ ಇದ್ದಾವೆ. ಅದನ್ನು ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಯಾರಾದರೂ ನೀವು ಬೇಕಂತಂದರೆ ಆ ಒಂದು PDF ಬೇಕಂತಂದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಇಲ್ಲೇನು ನೋಡ್ತಾ ಇದ್ದೀರಲ್ವ, ಮಹಾತ್ಮ ಗಾಂಧಿ ಏನಂತ ಹೇಳಿದ್ದಾರೆ ಅಂದರೆ ಲರ್ನಿಂಗ್ ವಾಸ್ ನಾಟ್ ಜಸ್ಟ್ ಅಬೌಟ್ ಬುಕ್ಸ್ ಆ್ಯಂಡ್ ಟೆಸ್ಟ್ ಬಟ್ ಅಬೌಟ್ ಬೀಯಿಂಗ್ ಕೈಂಡ್ ಆ್ಯಂಡ್ ಹೆಲ್ಪಿಂಗ್ ಅದರ್ಸ್. ಅಂದರೆ ಲರ್ನಿಂಗ್ ಅನ್ನೋದು, ಕಲಿಕೆ ಅನ್ನೋದು ಬರೀ ಏನು ಬುಕ್ಕಿಂದ ತಿಳ್ಕೊಳ್ಳೋ ಅಂಥದ್ದು ಅಷ್ಟೇ ಅಲ್ಲ, ಟೆಸ್ಟ್ ಅಷ್ಟೇ ಅಲ್ಲ. ಬೀಯಿಂಗ್ ಕೈಂಡ್, ಹಂಬಲ್ ಆಗಿರೋದು, ಕೈಂಡ್ ಆಗಿರೋದು, ಮತ್ತು ಒಬ್ರಿಗೊಬ್ರು ಸಹಾಯ ಮಾಡೋದನ್ನು ಏನಂತಾರೆ ಅಂದರೆ ಟೀಚಿಂಗ್ ಅಂತಾರೆ ಅಂತ ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಳಿದ್ದಾರೆ. ಸೊ ಇದೇ ರೀತಿಯಾಗಿ ಇನ್ನಷ್ಟು ಹೇಳಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದಾರೆ, ವಿವೇಕಾನಂದರು ಹೇಳಿದ್ದಾರೆ, ಇಲ್ಲಿ ಕೃಷ್ಣಮೂರ್ತಿಯವರು ಹೇಳಿದ್ದಾರೆ. ಈ ರೀತಿಯಾಗಿ ತುಂಬ ಜನ ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ಟೀಚಿಂಗ್ ಅಂದರೆ ಏನು ಅಂತ ಹೇಳಿದ್ದಾರೆ. ನೀವು ಅದನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಸಹ ನೋಡ್ಬೋದು. ಈ ಒಂದು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಏನು ಒಂದು ಟೀಚಿಂಗ್ನ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಗುರಿ ಏನಾಗಿರುತ್ತೆ ಅಂತಂದರೆ ಟು ಎನೇಬಲ್ ಲರ್ನರ್ಸ್ ಟು ಅಡ್ಯಾಪ್ಟ್ ಟು ರ್ಯಾಪಿಡ್ಲಿ ಚೇಂಜಿಂಗ್ ವರ್ಲ್ಡ್. ಟೀಚಿಂಗ್
ಇಂದ ಏನಂತಂದರೆ, ಏನು ಒಂದು ಸ್ಟೂಡೆಂಟ್ ಲರ್ನರ್ ಅಂದರೆ ಒಂದು ಎಕ್ಸಾಂಪಲಾಗಿ ಸ್ಟೂಡೆಂಟ್ನ ನಾವು ತೊಗೋಬೋದು. ಏನು ರ್ಯಾಪಿಡಾಗಿ ಚೇಂಜ್ ಆಗ್ತಾ ಇದೆ ಅಲ್ವಾ ವರ್ಲ್ಡಲ್ಲಿ, ಒಂದು ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಚೇಂಜಸ್ನ ಅಡ್ಯಾಪ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸು. ಈಗ ಫಾರ್ ಎಕ್ಸಾಂಪಲ್, ಈಗ ಲೇಟೆಸ್ಟಾಗಿ AI ಟೆಕ್ನಾಲಜಿ ಇದೆ ಅಲ್ವಾ. ಸೊ ಏನಾಗಬೇಕಾಗುತ್ತೆ, ಸ್ಟೂಡೆಂಟ್ಸು AI ಟೆಕ್ನಾಲಜಿಗೆ ಅಡಾಪ್ಟ್ ಆಗಬೇಕಾಗತ್ತೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಏನೆಲ್ಲ ರ್ಯಾಪಿಡಾಗಿ ಚೇಂಜಸ್ ಆಗ್ತಾಯಿದೆ, ಸ್ಟಾರ್ಟಿಂಗಲ್ಲಿ ಮೊಬೈಲ್ಸ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ ಅಲ್ವಾ. ಈಗ ನಾವು ಏನು ಮಾಡ್ತಾಯಿದ್ದೀರಿ, ನಮ್ಮ ಸಾಕಷ್ಟು ಕೆಲಸಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಮೊಬೈಲ್ ಮತ್ತು ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೊಂಡು ನಾವು ವರ್ಕ್ನ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ಯಾವುದೇ ಒಂದು ಬದಲಾವಣೆಗೆ ಈಸಿಯಾಗಿ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಟೀಚಿಂಗ್ ಅಗತ್ಯ ಇದೆ. ಅಷ್ಟೇ ಅಲ್ಲದೆ ಟು ಶೇಪ್ ಆ್ಯಂಡ್ ಮೌಲ್ಡ್ ಲರ್ನರ್ಸ್ ಅಂತಂದರೆ, ಟೀಚರು ಒಬ್ಬ ಸ್ಟೂಡೆಂಟ್ಗೆ ಯಾವುದೆಲ್ಲ ರೀತಿಯಾದಂಥ ಸ್ಕಿಲ್ಸ್ ಇರ್ಬೋದು, ಅಥವಾ ಮಾರಲ್ ವ್ಯಾಲ್ಯೂಸ್ ಆಗಿರ್ಬೋದು, ಅಥವಾ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಕೊಡಬೇಕು, ಹೇಗೆ ಬಿಹೇವ್ ಮಾಡಬೇಕು ಸೊಸೈಟಿ, ಇದೆಲ್ಲದನ್ನು ಮೌಲ್ಡ್ ಮಾಡಿ ಏನು ಮಾಡ್ತಾರೆ, ಕಳಿಸ್ತಾರೆ. ಅದಕ್ಕೆ ನಾವು ಏನಂತ ಕರಿತೀವಿ, ಟು ಶೇಪ್ ಆ್ಯಂಡ್ ಮೌಲ್ಡ್ ಲರ್ನರ್ಸ್ ಅಂತ. ಇನ್ನು ಉದ್ದೇಶ ಬಂದು ಅಂದರೆ ಆಬ್ಜೆಕ್ಟಿವ್ ಬಂದು ಟು ಶೇಪ್ ಆ್ಯಂಡ್ ಮೌಲ್ಡ್, ಇದು ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ಟೀಚಿಂಗಲ್ಲಿ. ಟು ಸಪೋರ್ಟ್ ಲರ್ನರ್ಸ್ ಥ್ರೂ ಔಟ್ ಆಲ್ ದ ಸ್ಟೇಜಸ್ ಆಫ್ ಲರ್ನಿಂಗ್. ಇಲ್ಲಿ ಏನಾಗುತ್ತೆ, ಟೀಚಿಂಗ್ ಯಾಕೆ ಅಂತಂದರೆ, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗಲ್ಲಿ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಲರ್ನರ್ಗೆ ಸಪೋರ್ಟ್ ಮಾಡೋದು ಥ್ರೂ ಔಟ್ ಎಲ್ಲ ಸ್ಟೇಜಸ್ಸಲ್ಲೂ ಸಹ ಇದೇನಾಗುತ್ತೆ, ಲರ್ನರ್ಸ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಟು ಸಪೋರ್ಟ್ ಲರ್ನರ್ಸ್ ಆಲ್ ದ ಸ್ಟೇಜಸ್, ಟು ಇನ್ಸ್ಟಿಲ್ ಪಾಸಿಟಿವ್ ವ್ಯಾಲ್ಯೂಸ್ ಆ್ಯಂಡ್ ಹ್ಯಾಬಿಟ್ಸ್ ಇನ್ ಲರ್ನರ್ಸ್. ಒಂದು ಲರ್ನರ್ಸ್ಗೆ ಒಂದು ಪಾಸಿಟಿವ್ ವ್ಯಾಲ್ಯೂಸ್ನ ಒಂದು ಇನ್ಸ್ಟಾಲ್ ಮಾಡೋದಂತ ಹೇಳ್ತಾರೆ ಅಲ್ವಾ. ನೀವು ಮೊಬೈಲಲ್ಲಿ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ತೀರಾ, ಅದೇ ರೀತಿಯಾಗಿ ಒಂದು ಒಳ್ಳೆ ಹ್ಯಾಬಿಟ್ಸ್ನ ಮೈಂಡಲ್ಲಿ ತುಂಬಿಸೋವಂಥದ್ದು, ಇದು ಒಳ್ಳೆಯ ಅಭ್ಯಾಸ ಅಥವಾ ಅದು ಬ್ಯಾಡ್ ಹ್ಯಾಬಿಟ್ ಅಂತ ತಿಳಿಸ್ಕೊಳ್ಳೋದು. ಅಷ್ಟೇ ಅಲ್ಲದೆ ವ್ಯಾಲ್ಯೂಸ್ನ ಸಹ ಟೀಚ್ ಮಾಡೋದು. ಟು ಫಾಸ್ಟರ್ ಎಸೆನ್ಸ್ ಆಫ್ ಬ್ರದರ್ಹುಡ್, ಕಮ್ಯುನಿಟಿ, ಲೀಡರ್ಶಿಪ್, ಟೀಮ್ ವರ್ಕ್ ಇನ್ ಲರ್ನರ್ಸ್ ಥ್ರೂ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್. ಅಷ್ಟೇ ಅಲ್ಲದೆ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ನ ಮೂಲಕ ಏನು ಮಾಡ್ತಾರಂದರೆ, ಲೀಡರ್ಶಿಪ್ನ ಹೇಳ್ಕೊಡ್ತಾರೆ. ಟೀಮ್ ವರ್ಕ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ, ಟೀಮ್ ವರ್ಕ್ ಯಾವುದು ಕಾರಣಕ್ಕೋಸ್ಕರ ಮಾಡಬೇಕು, ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋದಕ್ಕೋಸ್ಕರ, ಒಂದು ಟೀಮ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ. ಅಷ್ಟೇ ಅಲ್ಲದೆ ಒಂದು ಮಾರಲ್ ವ್ಯಾಲ್ಯೂಸ್, ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಇದೆಲ್ಲದನ್ನು ಏನು ಮಾಡ್ತಾರೆ ಟೀಚಿಂಗ್ನ ಆಬ್ಜೆಕ್ಟಿವ್ ಆಗಿರುತ್ತೆ. ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಟು ಬಿಕಮ್ ರೆಸ್ಪಾನ್ಸಿಬಲ್ ಸಿಟಿಸನ್ ಇನ್ ದ ಫ್ಯೂಚರ್. ಇದಷ್ಟೇ ಅಲ್ಲದಂತೆ ಸ್ಟೂಡೆಂಟ್ಸ್ನ ಒಂದು ಉತ್ತಮ ಪ್ರಜೆಯಾಗಿ, ಒಂದೊಳ್ಳೆ ಉತ್ತಮ ಪ್ರಜೆನ ಕೊಡೋದು ಏನಾಗಿರುತ್ತೆ, ಟೀಚಿಂಗ್ನ ಆಬ್ಜೆಕ್ಟಿವ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಏನು ನೀವು ನೋಡ್ತಿದ್ರಲ್ವ, ನೆಕ್ಸ್ಟ್ ಟೀಚಿಂಗ್ ಮೊಡಾಲಿಟೀಸ್ ಅಂತ ಇದೆ. ಇದರಲ್ಲಿ 4 ಟೈಪ್ಸ್ ಇದೆ: ಟ್ರೈನಿಂಗ್, ಡೆವಲಪ್ಮೆಂಟ್, ಇನ್ಸ್ಟ್ರಕ್ಷನ್, ಇಂಡೋಕ್ರಿಟಿನೇಷನ್ ಅಂತ. ಇದು 4 ಟೈಪ್ಸ್ ಇದ್ದಾವೆ. ಸೊ ಇಲ್ಲಿ ನೀವು ಡಿಫ್ರೆನ್ಸಸ್ನ ತಿಳ್ಕೊಬೇಕಾಗುತ್ತೆ. ಟ್ರೈನಿಂಗ್ ಅಂದರೆ ಏನು? ಇಟ್ ಈಸ್ ಲೈಕ್ ಗೆಟಿಂಗ್ ಸಮ್ ಸ್ಪೆಷಲ್ ಪ್ರಾಕ್ಟೀಸ್ ಟು ಬಿಕಮ್ ರಿಯಲಿ ಗುಡ್ ಅಟ್ ಡೂಯಿಂಗ್ ಸಮಥಿಂಗ್. ಟ್ರೈನಿಂಗ್ ಈಸ್ ಯೂಶಲಿ ಡನ್ ಫಾರ್ ಸ್ಮಾಲರ್ ಡ್ಯೂರೇಷನ್ ಆ್ಯಂಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಈಗ ನೀವು ಒಂದು ಟ್ರೈನಿಂಗ್ನ ನೀವು ತೊಗೋತಾ ಇದ್ದೀರಾ ಅಂತಂದರೆ, ಆ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಸ್ಕಿಲ್ಲಲ್ಲಿ, ಫಾರ್ ಎಕ್ಸಾಂಪಲ್ ಪೇಂಟಿಂಗ್ ಅಂತಲೇ ತಿಳ್ಕೊಳ್ಳಿ. ನೀವು ಟ್ರೈನಿಂಗ್ ಒಂದರಲ್ಲಿ ಟ್ರೈನಿಂಗ್ ತೊಗೋತಾ ಇದ್ದೀರಾ ಅಂತಂದರೆ, ನೀವೇನಾಗ್ತೀರಾ, ಆ ಒಂದು ಸ್ಪೆಷಲ್ಲಾಗಿ ನೀವು ಪೇಂಟಿಂಗಲ್ಲಿ ನೀವೇನಾಗ್ತೀರಾ, ಎಕ್ಸ್ಪರ್ಟ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಟ್ರೈನಿಂಗ್, ಈ ಒಂದು ಎಕ್ಸಾಂಪಲ್ನ ನೀವು ತಿಳ್ಕೊಬೇಕಾಗುತ್ತೆ. ಯಾಕಂತಂದರೆ ಎಲ್ಲನೂ ಒಂದೇ ರೀತಿಯಾಗಿ ಕಾಣಿಸುತ್ತೆ. ಸೊ ಡಿಫ್ರೆನ್ಸಸ್ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಗೇನಾಗುತ್ತೆ, ಎಕ್ಸಾಂಪಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಟ್ರೈನಿಂಗ್ ಯೂಶಲಿ ಇಸ್ ಡನ್ ಫಾರ್ ಸ್ಮಾಲರ್ ಡ್ಯೂರೇಷನ್. ಇದು ಯಾವಾಗಲೂ ಕಂಟಿನ್ಯೂಸ್ ಆಗಿ ಕಲಿಯುವಂಥದ್ದಲ್ಲ. ಟ್ರೈನಿಂಗ್ ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ, ಫಾರ್ ಎಕ್ಸಾಂಪಲ್ 1 ಮಂತ್ ಕೋರ್ಸು, 2 ಮಂತ್ಸ್ ಕೋರ್ಸು, ಈ ರೀತಿಯಾಗಿರುತ್ತಲ್ವ, ಅದನ್ನು ಟ್ರೈನಿಂಗ್ ಅಂತ ಕರಿತೀವಿ. ಒಂದು ಸ್ಪೆಷಲ್ಲಾಗಿ ಒಂದನ್ನು ನೀವು ಕಲಿತೀರಲ್ವ, ಒಂದು ಪರ್ಪಸ್ಗೋಸ್ಕರ ಕಲಿಯೋದನ್ನು ಟ್ರೈನಿಂಗ್ ಅಂತ ಕರಿತೀವಿ. ಡೆವಲಪ್ಮೆಂಟ್ ಇಟ್ ಈಸ್ ಎ ಕಂಟಿನ್ಯೂಸ್ ಲರ್ನಿಂಗ್ ಪ್ರೋಸೆಸ್. ಡೆವಲಪ್ಮೆಂಟ್ ಆಲ್ಸೋ ಮೀನ್ಸ್ ಮೇಕಿಂಗ್ ಪ್ರೋಗ್ರೆಸ್ ಆ್ಯಂಡ್ ಗ್ರೋಯಿಂಗ್ ಓವರ್ ಎ ಟೈಮ್. ಸೊ ಡೆವಲಪ್ಮೆಂಟ್ ಅನ್ನೋದು ಒಂದು 10 ಡೇಸಲ್ಲಿ ಕಲಿಯುವಂಥದ್ದಲ್ಲ, ಅಥವಾ ಒಂದು ತಿಂಗಳಲ್ಲಿ ಕಲಿಯುವಂಥದ್ದಲ್ಲ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಇದು ಒಂದೇ ದಿನದಲ್ಲಿ ಕಲಿಯೋದು ಅಥವಾ ಒಂದು ತಿಂಗಳಲ್ಲಿ ಕಲಿಯುವಂಥದ್ದಲ್ಲ. ಡೆವಲಪ್ಮೆಂಟು ಕಂಟಿನ್ಯೂಸ್ ಆಗಿ ಪ್ರೋಗ್ರೆಸ್ ಆಗುವಂಥದ್ದು.
ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪ್ನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿರ್ತಾರೆ. ಅವರು ಒಂದು ಮ್ಯಾನೇಜರ್ ಲೆವೆಲ್ವರೆಗೂ ಹೋಗ್ತಾರೆ. ಇದನ್ನು ನಾವು ಡೆವಲಪ್ಮೆಂಟ್ಗೆ ಎಕ್ಸಾಂಪಲ್ ಆಗಿ ತೊಗೋಬೋದು. ಸ್ಟೆಪ್ ಬೈ ಸ್ಟೆಪ್ನ ಅವರು ಕಲಿತಾ ಹೋಗ್ತಾರೆ. ಅವರು ಈಗ ಸೇಲ್ಸ್ಮ್ಯಾನ್ ಆಗಿ ಸೇರಿಸ್ಕೊಂಡು 3 ತಿಂಗಳಿಗೆ ಅವರು ಏನಾಗಲ್ಲ, ಮ್ಯಾನೇಜರ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು 3-4 ಇಯರ್ಸ್ ಅವರು ಕಂಟಿನ್ಯೂಸ್ ಇಂಪ್ರೂವ್ಮೆಂಟಿಂದ ಏನಾಗ್ತಾರೆ, ಮ್ಯಾನೇಜರ್ ಲೆವೆಲ್ವರೆಗೂ ರೀಚ್ ಆಗ್ತಾರಲ್ವ. ಇದನ್ನು ಡೆವಲಪ್ಮೆಂಟ್ ಅಂತ ಕರೀತಾರೆ. ಇದು ಲಾಂಗರ್ ಡ್ಯೂರೇಷನ್ ಅಂತ ನೀವು ಡಿಫರೆನ್ಸಸ್ಗೋಸ್ಕರ ನೀವು ಲಾಂಗರ್ ಡ್ಯೂರೇಷನ್ನ ಡಿಫರೆನ್ಸಸ್ಸು ಸಹ ಇದನ್ನು ತಿಳ್ಕೊಬೋದು. Instructions happen when a teacher teaches you things in a organized and planned out manner. ಸೊ ಇನ್ಸ್ಟ್ರಕ್ಷನ್ ಅನ್ನೋದು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟೀಚರ್, ನೀವು ಲ್ಯಾಬ್ನ ಒಂದು ಎಕ್ಸಾಂಪಲ್ ತೊಗೋಬೋದು. ಈಗ ನೀವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಯಾವ ಒಂದು ಕೆಮಿಕಲ್ ಆದಮೇಲೆ ಇನ್ಯಾವ ಒಂದು ಕೆಮಿಕಲ್ನ ಏನು ಮಾಡಬೇಕಾಗುತ್ತೆ, ಮಿಕ್ಸ್ ಮಾಡಬೇಕಾಗುತ್ತೆ ಅಥವಾ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಇನ್ಸ್ಟ್ರಕ್ಷನ್ ಅಷ್ಟೇ ಅಲ್ಲದೆ ಬೇರೆ ರೀತಿಯಾದಂಥ ಒಂದು ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸಲ್ಲೂ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಲ್ವಾ. ಅದಕ್ಕೆ ಇದನ್ನು ನಾವು ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಟೀಚರು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾರೆ. ಸೊ ಇದು ಯಾವ ರೀತಿಯಾಗಿರುತ್ತೆ ಅಂದರೆ ಆರ್ಗನೈಸ್ಡ್ ಆಗಿರುತ್ತೆ. ಈಗ ಸ್ಟೆಪ್ ಬೈ ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಸ್ಟೆಪ್ನ ಲಾಸ್ಟಲ್ಲಿ ಮಾಡೋದು, ಲಾಸ್ಟ್ ಸ್ಟೆಪ್ನ ಫಸ್ಟಲ್ಲಿ ಮಾಡೋದು ಇನ್ಸ್ಟ್ರಕ್ಷನ್ ಮೆಥಡ್ ಆಗೋದಿಲ್ಲ. ಇನ್ಸ್ಟ್ರಕ್ಷನ್ ಅಂತಂದರೆ ಪ್ರಾಪರ್ ಮತ್ತು ಆರ್ಗನೈಸ್ಡ್ ವೇಯಲ್ಲಿ ಪ್ಲ್ಯಾನ್ಡ್ ಆಗಿ ಮಾಡ್ತಾರಲ್ವ, ಅದನ್ನು ಇನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಇಂಡೋಕ್ರಿಟಿನೇಷನ್ ಬಂದು ಇಟ್ ಈಸ್ ಸಿಮಿಲರ್ ಟು ಟೀಚಿಂಗ್ ಬಟ್ ವಿತ್ ಮೋರ್ ಪರ್ಷಿಯನ್ಸ್ when someone really wants you to believe in certain ideas and they make sure you learn those ideas deeply. ಇದು ಬಂದು ನೀವೇನಾಗುತ್ತೆ, ಸಿಮಿಲರ್ ಟು ಟೀಚಿಂಗೆ. ಬಟ್ ಏನಂತಂದರೆ ನೀವು ಇನ್ ಡೆಪ್ತಾಗಿ ಒಂದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳ್ಕೊತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ರಿಸರ್ಚ್ ಬಗ್ಗೆ. ಏನು ರಿಸರ್ಚ್ ಅಂದರೆ, ಜಸ್ಟ್ ರಿಸರ್ಚ್ ಅಂದರೆ ಹುಡ್ಕೋದು ಅಂತ ನಮಗೆ ಗೊತ್ತಿದೆ. ರಿಸರ್ಚಲ್ಲೇ ಇನ್ ಡೆಪ್ತಾಗಿ ಯಾವುದೆಲ್ಲ ಟೈಪ್ಸ್ ಇದೆ, ಯಾಕೆ ನಾವು ರಿಸರ್ಚ್ನ ಮಾಡಬೇಕು, ಅದರಿಂದ ಬೆನಿಫಿಟ್ಸ್ ಏನು, ಅದರ ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಮಾಡಿಲ್ಲ ಅಂದರೆ ಏನಾಗುತ್ತೆ, ಅದರಲ್ಲಿ ಯಾವುದೆಲ್ಲ ಟೈಪ್ಸ್ ಇದ್ದಾವೆ, ಆ ಟೈಪ್ಸಲ್ಲಿ ಇನ್ನೂ ಎಷ್ಟು ಟೈಪ್ಸ್ ಬರ್ತವೆ, ಈ ರೀತಿಯಾಗಿ ನೀವು ಡೀಪ್ ನಾಲೆಡ್ಜ್ ಅಥವಾ ಡೆಪ್ತಾಗಿ ನೀವು ಒಂದು ಯಾವುದಾದ್ರೂ ಒಂದು ವಿಷಯನ ತಿಳ್ಕೊತೀರಾ ಅಂದರೆ ಅದನ್ನು ಏನಂತ ಕರಿತೀವಿ ಅಂದರೆ ಇಂಡೋಕ್ರಿಟಿನೇಷನ್ ಅಂತ ಕರಿತೀವಿ. ಇದಿಷ್ಟು ಬಂದು ಟೀಚಿಂಗ್ ಮೊಡ್ಯಾಲಿಟೀಸ್ ಆಗಿರುತ್ತೆ. ಇದನ್ನು ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟು ಇದು ಯಾವ ಒಂದು ಪರ್ಟಿಕ್ಯುಲರ್ ಮೊಡ್ಯಾಲಿಟಿಯಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಈ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ. ನಾನು ನೆಕ್ಸ್ಟ್ ಏನು ಮಾಡ್ತೀನಂದರೆ, ಈ ಒಂದು ಯೂನಿಟ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನಿಮಗೆ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಆ ವಿಡಿಯೋನೂ ಸಹ ಪೋಸ್ಟ್ ಮಾಡ್ತೀನಿ. ನೀವು ಏನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಯೂನಿಟಲ್ಲಿ ಈ ಒಂದು ಕಾನ್ಸೆಪ್ಟನ್ನ ಮಾಡಬೇಕು ಅಂತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.